ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ಕರುಣಿಸಲಿ. ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ. ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ. ಮಣ್ಣಿನ ಹಣತೆಯ ಬೆಳಗೋಣ, ಹಸಿರು ಪಟಾಕಿ ಸಿಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ರವಿ ಬೋಸರಾಜು, ಹಿಂದುಳಿದ ವರ್ಗಗಳ ನಾಯಕರು, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು, ರಾಯಚೂರು. ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ 100 ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಅದ್ದೂರಿಯಾಗಿ ಪಥಸಂಚಲನ ಮಾಡಿದೆ. ಕಾಂಗ್ರೆಸ್ ಮುಖಂಡರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾದ ಫೋಟೋ ವಿಡಿಯೋ ಒಂದು ವೈರಲ್ ಆಗಿದೆ. ಈ ಒಂದು ಫೋಟೋ ವಿಡಿಯೋದಲ್ಲಿ ಲಿಂಗಸ್ಗೂರು ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಗೋವಿಂದ ನಾಯಕ್ ಎಂಬುವವರು ಪಥಸಂಚಲನದಲ್ಲಿ ಭಾಗಿಯಾದ ವಿವಿಧ ಫೋಟೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿವೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ವಿರುದ್ಧ ಕ್ರಮವಾಗಿಲ್ಲ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗವಹಿಸಿದರೆ ಅಮಾನತು ಮಾಡ್ತಾರೆ. ಲಿಂಗಸ್ಗೂರಿನಲ್ಲಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬುದ್ಧಿವಂತ ಇರಲಿ ಅಂತ ಪಿಡಿಒ ನನ್ನ ಪಿಎ ಆಗಿ ಆಯ್ಕೆ ಮಾಡಿಕೊಡದೆ ಲಿಸ್ಟ್ ತೆಗೆದು ನೋಡಿ ಎಷ್ಟು ರಾಷ್ಟ್ರದಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರು ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. 4 ಓಟು ಬರ್ತವೆ ಅಂದರೆ ಆರ್ಎಸ್ಎಸ್ ಅವರನ್ನ ತನ್ನ ಪಕ್ಷಕ್ಕೆ ಸೆಳೆದಿದೆ. ತಾಲೂಕು ಅಧ್ಯಕ್ಷರನ್ನಾಗಿ ಮಾಡುತ್ತೇನೆ ಎಂದರು. ಒತ್ತು ಹೊಂಟ್ರು ಆರ್ಎಸ್ಎಸ್, ಒತ್ತು ಮುಳುಗಿದ್ರು ಬಿಜೆಪಿ ಅನ್ನೋದು ಬಿಟ್ಟರೆ ಸರ್ಕಾರ ಬೇರೆ ಮಾತಾಡಲ್ಲ. ರಾಜ್ಯದಲ್ಲಿ ಪ್ರವಾಹವಾಗಿದೆ. ರೈತರು ಬೆಳೆ ಕಳೆದುಕೊಂಡು ಜನ ಗುಳೆ ಹೋಗುತ್ತಿದ್ದಾರೆ. ಅದರ ಬಗ್ಗೆ ಮಾತನಾಡಲ್ಲ. 1 ರೂಪಾಯಿ ಪರಿಹಾರ ನೀಡಿಲ್ಲ. ಪಕ್ಕದ ಮಹಾರಾಷ್ಟ್ರ ಸರ್ಕಾರದ ಈಗಾಗಲೇ 30,000 ಕುಟುಂಬಗಳನ್ನು ಗುರುತಿಸಿ ಪರಿಹಾರ ಕೊಟ್ಟಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಬಿಜೆಪಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದು ಬಿಟ್ಟರೆ ಬೇರೆ ಕೆಲಸ ಮಾಡುತ್ತಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಪಾಕಿಸ್ತಾನ ಜಿಂದಾಬಾದ್ ಅಂದರು. ಏನು ಮಾಡಿದ್ರು ಸ್ವಾಮಿ? ಅವ್ರ ಮೇಲೆ ಕ್ರಮ ತಗೊಂಡಿರ್ತಾವು. ಇಲ್ಲಿವರೆಗೆ ಯಾವ ಕ್ರಮ ಆಗಲಿಲ್ಲ. ಅಂಥವ್ರಿಗೆ ಅಂತೂ ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನೂ ಮಾಡಲಿಲ್ಲ. ಒಂದು ಶೇವ್ ಮಾಡ್ತಕ್ಕಂಥ ಒಂದು ಸಂಘದಲ್ಲಿ ಹೋಗಿ ಪಾಪ ಅವನು ಡ್ರೆಸ್ಗೆ ನಿಂತದ್ದಕ್ಕೆ ಅವನು ಅಮಾನತು ಮಾಡಿ ಅವನ ಮೇಲೆ ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರಲ್ಲ, ಇದು ದೊಡ್ಡ ಅನ್ಯಾಯ. ನಾವು ಮೀಸಲು ಕ್ಷೇತ್ರದ ಶಾಸಕರುಗಳು, ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ಒಬ್ಬರು ಬುದ್ಧಿವಂತರು ಇರಲಿಲ್ಲ ಅಂತ ಹೇಳಿ ಸಹ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂಥವ್ರ ಮೇಲೆ ಇವತ್ತು ನೀವು ಕ್ರಮ ತೊಗೊಂಡಿಗೆ ಅವನು ಸಸ್ಪೆಂಡ್ ಮಾಡಿಬಿಟ್ರಿ. ಇಲ್ಲಿವರೆಗೂ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಲಿಸ್ಟ್ ತರಿಸಿ ನೋಡ್ರಿ ಎಷ್ಟು ಮಂದಿ ನೌಕರದಾರರು ಇವತ್ತು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮದ ಒಬ್ಬ ಸ್ವಯಂ ಸೇವಕ ಸದಸ್ಯರನ್ನ, ಅಲ್ಲಿ ಭಾಗಿಯಾದಂಥ ಒಬ್ಬ ವ್ಯಕ್ತಿನ, ಅಲ್ಲೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಅವನು ಇವತ್ತು ಲಿಂಗಸೂರು ತಾಲೂಕು ಮಂಡಲ ಅಧ್ಯಕ್ಷನ ಮಾಡಿರ್ತಾವೆ. ಅಂದರೆ 4 ಕೋಟಿ ಬರ್ತಾವಂದರೆ ನಿಮ್ಗೆ ಆರ್ಎಸ್ಎಸ್ ಕಾರ್ಯಕರ್ತ ಬೇಕು ನೋಡಿ ಸ್ವಾಮಿ. ಆರ್ಎಸ್ಎಸ್ ಕಾರ್ಯಕರ್ತನ ತಗೊಂಡು ಇವತ್ತು ಅವರಿಗೆ ಮಂಡಲ ಅಧ್ಯಕ್ಷನ ಮಾಡಿದ್ದಾರೆ. ಇದರೇ ನಮ್ಮ ಲಿಂಗಸೂರು ತಾಲೂಕದಲ್ಲಿ. ಇವರು ಪಕ್ಷದಲ್ಲಿ 4 ಕೋಟಿ ಬರ್ತಾವಂದ್ರೆ ಆರ್ಎಸ್ಎಸ್ ಕಾರ್ಯಕರ್ತ ಬೇಕು. ಗೋವಿಂದ ನಾಯ್ಕ್ ಅಂತೇಳಿ ಇವತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಇವರೇ. ಈಗ ಕಾಂಗ್ರೆಸ್ನ ಅಧ್ಯಕ್ಷರು ಮಾರ್ಕ್ ಮಾಡಿ ನೋಡ್ರಿ. ಸೆಂಟ್ರಲ್ದಾಗಿದ್ದಂಥವ್ರು, ಸೆಂಟ್ರಲ್ದಾಗದಾರಲ್ಲ ಅವರೇ ಗೋವಿಂದ ನಾಯ್ಕ್ ನೋಡಿ. ತಾಲೂಕು ಅಧ್ಯಕ್ಷ ಅದನಿಗೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷ ಸದ್ಯ ಪ್ರೆಸೆಂಟ್ ನೋಡಿ. ಇಂಥವರು ಈ ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು 2 ಓಟ್ 4 ಓಟ್ ಸಿಗ್ತಾವಂದ್ರೆ ಇವ್ರನ್ನ ಅಧ್ಯಕ್ಷರಾದ್ರೆ ಮಾಡ್ತೀರಿ, ಕಾಂಗ್ರೆಸ್ನಾಗ ಏನು ಬೇಕಾದ್ರೆ ಸ್ಥಾನಮಾನಗಳು ಕೊಟ್ಟು ಕೆಲಸ ಮಾಡಿಸ್ಕೊಂತೀರಿ. ಇವ್ರಿಗೆ ಯಾವುದೋ ಪಕ್ಷಪಾತ ಬೇಕಾಗಿತ್ತಲ್ಲ, ಹೋಗ್ಬೇಕಾಗಿತ್ತು. ಜನಸೇವೆ ಇಲ್ಲಿದ್ರು ಮಾಡ್ಬೋದು, ಅಲ್ಲಿದ್ರು ಮಾಡ್ಬೋದು ಅಂತ ಹೋಗಿ ಪಕ್ಷಕ್ಕೆ ಹೋಗಿದ್ದಾರೆ ಅವರು.
ಅಲ್ಲಿ ಇವ್ರನ್ನ ಅಧ್ಯಕ್ಷರು ಮಾಡಿರಿ. ಇಲ್ಲೊಬ್ಬರು ಬಂದ್ಗೇಸಿ ನೌಕರದಾರ ಬಂದ್ಗೇಸಿ ಜನಸೇವೆ ಮಾಡ್ತಕ್ಕಂಥ ಒಬ್ಬ ಏನೋ ಸಂತೋಷದಿಂದ 100 ವರ್ಷ ಆಗಿದೆ RSSಗೆ ಅಂತಕ್ಕಂಥ ಭಾವನೆಗಳಿಂದ ನಾವು ರಾಷ್ಟ್ರೀಯ ಸೇವೆ ಮಾಡ್ತಕ್ಕಂಥದಕ್ಕೇನು ನೌಕರದಾರ ಬೇಕು, ರಾಜಕಾರಣಿ ಬೇಕಂತಲ್ಲ, ಯಾರು ಬೇಕಾದರೂ ನಮ್ಮ ಭಾರತ ದೇಶದ ಸೇವೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಹಕ್ಕಿದೆ, ನಮ್ಮ ಸೇವೆ ಮಾಡ್ಲಿಕ್ಕೆ ನಮಗೆ ಸಂತೋಷ ಇದೆ. ಇಂಥ ವ್ಯಕ್ತಿಗೆ ನೀವು ಸ್ಥಾನಮಾನ ಕೊಟ್ಟಿಗೆಸಿ ಪಕ್ಷದಲ್ಲಿ ಒಂದು ಅಧ್ಯಕ್ಷಗಿರಿಯನ್ನು ಕೊಡ್ತೀರಿ. ಮತ್ತು ಇವತ್ತು ನಾವು ಏನಾದರೂ ಭಾಗವಹಿಸಿದಂಥ ಸಣ್ಣ ಪುಟ್ಟ ವಿಷಯದಲ್ಲಿ ಅವನಿಗೊಂದು ಎಚ್ಚರಿಕೆ ಆದರೂ ಕೊಡಬೇಕಾಗಿತ್ತು, ಒಂದು ನೋಟಿಸ್ ಆದರೂ ಕೊಡಬೇಕಾಗಿತ್ತು. ಇವತ್ತು ನೀವು ಏನೂ ಮಾಡಲಿಲ್ಲ. ಏಕಾಏಕಿ ಅವನಿಗೆ ತಕ್ಷಣವೇ ಅವನ ಆದೇಶವನ್ನು ಮಾಡಿಗೆಸಿ ಇವತ್ತು ಅವನ ಅಮಾನತು ಮಾಡಿರಿ. ಇದು ಭಾಳ ಅನ್ಯಾಯ. ಇದು ಶಾಶ್ವತವಲ್ಲ. ಇದು ಯಾವ ಕಾರಣಕ್ಕೂ ಈ ರೀತಿ ನೀವು ಮಾಡ್ಲಿಕ್ಕೆ ಹೋಗಬಾರ್ದು. ಇನ್ಬೇಡ್ಲಿ ಅವನ ಅಮಾನತು ಆದೇಶವನ್ನು ರದ್ದು ಮಾಡಿಕೊಡ್ರಿ, ವಾಪಸ್ ಮಾಡ್ಕೊಡ್ರಿ. ನಮಗೇನು ಕೊಡಬೇಕಾಗಿದೆ ನಮ್ಮ ಏನು ನಮ್ಗೆ ವಾಪಸ್ ಕೊಡಿ. ಇನ್ನೇನು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡಿ. ಇಡೀ ಒಂದು ನೀವು ಆದೇಶ ಮಾಡಿರಿ. ನೀವೇನು ಅದನ್ನು ಬ್ಯಾನ್ ಮಾಡ್ತೀವಿ, ಇದು ಬ್ಯಾನ್ ಮಾಡ್ತೀವಿ, ಏನು ಬ್ಯಾನ್ ಮಾಡ್ತೀರಿ ಮಾಡ್ಕೊಡ್ರಿ. ಅದಕ್ಕೆ ನೋಡ್ಕೊಳ್ತಕ್ಕಂಥದಕ್ಕೆ ಸಂಘ ಇದೆ, ಸೇವಕರದಾರ, ಅದಕ್ಕೆಲ್ಲ ಅವ್ರು ಏನು ಮಾಡ್ಬೇಕು ಅವ್ರು ಮಾಡ್ಕೊತಾರೆ. ಅವ್ರವ್ರು ಐತೆ ಅಂತಂಥ ವ್ಯಕ್ತಿಗಳು ಅದಾರ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಸ್ವಯಂ ಸೇವಕ ಸಂಘದಲ್ಲಿ. ಆ ವ್ಯಕ್ತಿಗಳು ತೊಗೊತಾರೆ ತೀರ್ಮಾನ. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಭೇಟಿ, ರಂಗನಾಥ ಸ್ವಾಮಿ ದರ್ಶನ ಪಡೆದರು. ಶ್ರೀಗಳು ನೀಡಿದ ವೇಳೆ ಅಲ್ಲಿನ ಆಡಳಿತ ಮಂಡಳಿ, ಅರ್ಚಕ ವೃಂದ ಶ್ರೀಗಳನ್ನು ಪಲ್ಲಕ್ಕಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ದೇವಾಲಯದ ಪುರೋಹಿತರು ಮತ್ತು ಅಧಿಕಾರಿಗಳು ಶ್ರೀಗಳನ್ನು ಅಶ್ವಗಜ ಮತ್ತು ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಭವ್ಯವಾದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಅವರನ್ನು ಕರೆದೊಯ್ದರು. ನಂತರ ಶ್ರೀರಂಗನಾಥ ಸ್ವಾಮಿಯ ದಿವ್ಯ ದರ್ಶನ ಶ್ರೀಗಳು ಪಡೆದರು. ಈ ವೇಳೆ ಹಾಜರಿದ್ದ ಎಲ್ಲ ಭಕ್ತರಿಗೆ ಆಶೀರ್ವಾದಿಸಿದರು. பயனெல்லாம் சேர்க்கும் கோவில் செல்வரையின் முதல் சேர்ந்த கோவில் கோவில் திருவரங்கமனத்திலும் கோவில்காடு ರಾಯಚೂರು ನಗರದ ಶ್ರೀರಾಮನಗರ ಕಾಲೋನಿಯ ಕೋದಂಡರಾಮ ದೇವಾಲಯದ ಬಳಿ ಸಮುದಾಯ ಭವನ ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಮತ್ತು ಬಡಾವಣೆಯ ಮುಖಂಡರು ಸೇರಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಈ ಒಂದು ಕಾಮಗಾರಿಗೆ ಅನುದಾನದ ಕೊರತೆ ನಡುವೆಯೂ ಈ ಹಿಂದೆಯೇ ರೂಪಿಸಿದ್ದ ಸಮುದಾಯ ಭವನದ ಯೋಜನೆಯನ್ನು ಪೂರ್ಣಗೊಳಿಸುತ್ತೇನೆ. ನನ್ನ ಅವಧಿಯಲ್ಲಿಯೇ ಸಮುದಾಯ ಭವನ ಕಾಮಗಾರಿ ಪೂರ್ಣಗೊಳ್ಳಲಿದೆ. ನಾನೇ ಉದ್ಘಾಟನೆ ಮಾಡುತ್ತೇನೆ ಎಂದರು. ಅಧ್ಯಕ್ಷರ ಕೈ ಹಿಡಿ ಹಂಗೆ ಅಲ್ಲಿ ಯಜಮಾನ್ರ ಅಲ್ಲಿ ಒಬ್ರು ಜಾಸ್ತಿ ಯಜಮಾನ್ರ ಮುಂದಿರ್ಬೇಕು. आचार्य सब सरी सरी आचार्य आचार्य सब सरी ओके बोलो भारत माता की जय। ಆಗ್ಲಾಗ್ಬಿಟ್ಟು ನಿಧಾನ ಮಾಡ ಅಂತೇಳಿ ಏನು ಅವಸರ ಇಲ್ಲ. ಎಲ್ಲರೆಲ್ಲ ಯಜಮಾನ ಸಿಕ್ಕಿದ್ರಲ್ಲ ರಾಮಣ್ಣ ಸಾರ ಎಲ್ಲ ಹೇಳಿ